ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ಫ್ರೆಂಚ್ ವಿಜ್ಞಾನಿ ಲಾಮಾರ್ಕ್ ಅವರು ಪ್ರತಿಪಾದಿಸಿದ ಜೈವಿಕ ವಿಕಾಸದ ಆರಂಭಿಕ ಸಿದ್ಧಾಂತವಾದ ಲಾಮಾರ್ಕ್ವಾದ ಅಥವಾ ಲಾಮಾರ್ಕಿಸಮ್ ಬಗ್ಗೆ ತಿಳಿಯಲಿದ್ದೇವೆ. ಮುಖ್ಯ ತತ್ವಗಳು: ಅಂಗಗಳ ಬಳಕೆ ಮತ್ತು ಅಭಾವದ ತತ್ವ, ಅಂದರೆ ಯೂಸ್ ಆ್ಯಂಡ್ ಡಿಸ್ಯೂಸ್ ಆಫ್ ಆರ್ಗನ್ಸ್. ಜೀವಿಗಳ ದೈಹಿಕ ಬದಲಾವಣೆಗಳು ಅವುಗಳ ಚಟುವಟಿಕೆ ಅಥವಾ ಸೋಮಾರಿತನದಿಂದ ಸಂಭವಿಸುತ್ತದೆ. ಬಳಕೆ: ಯಾವುದೇ ಅಂಗವನ್ನು ನಿರಂತರವಾಗಿ ಬಳಸುವುದರಿಂದ ಅದು ಹೆಚ್ಚು ಅಭಿವೃದ್ಧಿ ಹೊಂದುತ್ತದೆ. ಅಭಾವ: ಅಂಗಗಳನ್ನು ಬಳಸದೇ ಇದ್ದರೆ ಅವು ಕ್ರಮೇಣ ಕ್ಷೀಣಿಸುತ್ತಾ ಹೋಗುತ್ತದೆ, ಅಂದರೆ ಅವಶೇಷ ಅಂಗಗಳು ಆಗ್ತವೆ. ಗಳಿಸಿದ ಲಕ್ಷಣಗಳ ಆನುವಂಶಿಕತೆ, ಅಂದರೆ ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್. ಜೀವಿಯೊಂದು ತನ್ನ ಜೀವಿತಾವಧಿಯಲ್ಲಿ ಗಳಿಸಿಕೊಂಡ ದೈಹಿಕ ಬದಲಾವಣೆಗಳು ಅಥವಾ ಲಕ್ಷಣಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗುತ್ತವೆ. ಉದಾಹರಣೆಗಳು: ಜಿರಾಫೆಯ ಕತ್ತು. ಜಿರಾಫೆ ಎತ್ತರದ ಎಲೆಗಳನ್ನು ತಿನ್ನಲು ನಿರಂತರವಾಗಿ ಕತ್ತನ್ನು ಚಾಚಿದ್ದರಿಂದ ಜಿರಾಫೆಯ ಕತ್ತು ಉದ್ದವಾಯಿತು. ಆಹಾರದ ಪಕ್ಷಿಗಳು: ಆಸ್ಟ್ರಿಚ್ ಮತ್ತು ಈಮು ಪಕ್ಷಿಗಳು ರೆಕ್ಕೆಗಳನ್ನು ಬಳಸದೇ ಇರುವುದರಿಂದ ಅವುಗಳ ರೆಕ್ಕೆಗಳು ಕ್ಷೀಣಿಸಿದವು. ಹಾವಿನ ಕಾಲುಗಳು: ಹಾವು ಬಿಲದಲ್ಲಿ ವಾಸಿಸಲು ಕಾಲುಗಳನ್ನು ಬಳಸದೇ ಇದ್ದುದರಿಂದ ಕಾಲಿಲ್ಲದ ಜೀವಿಗಳಾಗಿ ವಿಕಾಸಗೊಂಡವು. ಕಮ್ಮಾರನ ಭುಜಗಳು: ನಿರಂತರ ಕಠಿಣ ಕೆಲಸದಿಂದಾಗಿ ಕಮ್ಮಾರನ ಭುಜಗಳು ಗಟ್ಟಿಮುಟ್ಟಾಗಿರುತ್ತವೆ. ವಿದ್ಯಾರ್ಥಿಗಳೇ, ನಿಮಗೀಗ ಒಂದು ಪ್ರಶ್ನೆ ಇದೆ. ಲಾಮಾರ್ಕ್ ವಾದ ಎಂದರೇನು? ಇದರ ಮುಖ್ಯ ತತ್ವಗಳನ್ನು ಬರೆಯಿರಿ. ಇದು ವರ್ಡ್ ವಾಲ್ ಫ್ಲ್ಯಾಶ್ ಕಾರ್ಡ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಯೋಚನೆ ಮಾಡಿ ಉತ್ತರಿಸಿರಿ. PDF ನೋಟ್ಸ್ ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳು. ಆಕ್ಷೇಪಣೆ: ಸಿದ್ಧಾಂತದ ತಿರಸ್ಕಾರ. ದೈಹಿಕ ಜೀವಕೋಶಗಳಲ್ಲಿ, ಅಂದರೆ ಸೊಮ್ಯಾಟಿಕ್ ಸೆಲ್ಸ್ಗಳಲ್ಲಿ ಸಂಭವಿಸುವ ಬದಲಾವಣೆಗಳು DNA ಅಥವಾ ಜರ್ಮ್ ಸೆಲ್ಸ್ಗಳಿಗೆ ತಲುಪುವುದಿಲ್ಲ, ಆ ಜೀವಕೋಶಗಳಿಗೆ ತಲುಪುವುದಿಲ್ಲ. ಆದ್ದರಿಂದ ಗಳಿಸಿದ ಲಕ್ಷಣಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗುವುದಿಲ್ಲ ಎಂದು ಈ ಸಿದ್ಧಾಂತವನ್ನು ತಿರಸ್ಕರಿಸಲಾಯಿತು.